ನೋಡ್ರಿ ಇಲ್ಲೆಲ್ಲ ಹೆಂಗ್ ಓಡಾಡಕತ್ತಾರ, ಇವರೆಲ್ಲ ಓಡಾಡಕತ್ತಾರ, ನಾವು ಓಡಾಡಕತ್ತೀವಿ. ಒಂದು ಸರ್ಕಾರಿ ನೌಕರರ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡ್ಕೊಂಡಿದ್ದಾರೆ, ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಕತ್ತಿದಾರ. ಮುಂದೆ ನಾವು ಹಿಂಗ ಆಗ್ಬೇಕು ಅಂದ್ರೆ, ನೀವು ಹಿಂಗ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹಿಂಗಾರ ಈಗ ಓದ್ಬೇಕು, ಪಾಸ್ ಆಗಬೇಕು. ಬಹುಶಃ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹೆಂಗಂದ್ರ, ವಿದ್ಯಾರ್ಥಿಗಳ ಜೀವನದೊಳಗೆ ಅವರಿಗೆ ಪರೀಕ್ಷೆ ಅಂದ್ರೆ ಬೇಡಾಗಿರ್ತಾವ. ರೈಟ್? ಕರೆಕ್ಟ್? ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ ಅಂದ್ರೆ ದೇ ಹೇಟ್ ಎಕ್ಸಾಮ್ಸ್. ರೈಟ್? ಎಕ್ಸಾಮ್ಸ್ ಗಳನ್ನ ಹೇಟ್ ಮಾಡ್ತಾರೆ. ರೈಟ್? ಹೌದೇನ? ಮತ್ತೆ ಮಾತಾಡ್ಬೇಕು. ಹಾ, ನಮಗ ಆರಾಮಿಲ್ಲ ಅಂದ್ರೆ ನಾವು ಡಾಕ್ಟರ್ ಕಡೆ ಹೋಗ್ತೇವೆ. ಅವ್ರು ಇಂಜೆಕ್ಷನ್ ಮಾಡ್ತಾರ, ಅದು ಬ್ಯಾಡ್ ಆಗಿರ್ತದೆ. ನಮಗೆ ಅವ್ರು ಕೊಡೋ ಔಷಧಿನೂ ಬ್ಯಾಡ್ ಆಗಿರ್ತದೆ, ಆದ್ರೂ ತಗೊಳ್ಬೇಕಲ್ಲ. ತಗೊಳ್ಳಿಲ್ಲ ಅಂದ್ರೆ ನಾವು ಜಲ್ದಿ ಏನಾಗಂಗಿಲ್ಲ, ಆರಾಮಾಗಂಗಿಲ್ಲ, ಫಿಟ್ ಆಗಂಗಿಲ್ಲ, ಯಾಕೆ ಓಡಾಡಕ್ ಆಗಂಗಿಲ್ಲ, ಕುಂದ್ರಾಕ್ ಆಗಂಗಿಲ್ಲ. ಕರೆಕ್ಟ್ ಅಲ್ಲ? ಬ್ಯಾಡ್ ಆದ್ರೂ ನಾವು ಔಷಧ ತಗೊಳ್ತೀವಿ ಅಂದ್ರೆ ಎಕ್ಸಾಮ್ಸ್ ಗಳು ಬ್ಯಾಡ್ ಆದ್ರೂ ನಾವು ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡ್ಲೇಬೇಕು, ಎಕ್ಸಾಮ್ಸ್ ಗಳನ್ನ ಎದುರಿಸಲೇಬೇಕು. ಯಾಕಂದ್ರೆ ಅವರ್ ಲೈಫ್ ಇಸ್ ಡಿಪೆಂಡ್ಸ್ ಅಪಾನ್ ಎಕ್ಸಾಮ್ಸ್. ಲೈಫ್ ಇಟ್ ಸೆಲ್ಫ್ ಎಕ್ಸಾಮ್. ರೈಟ್? ಜೀವನ ಕೂಡ ಒಂದು ಪರೀಕ್ಷೆನೆ. ಕರೆಕ್ಟ್ ಅಲ್ಲ? ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ಒಂದು ಸೆಷನ್ ಒಳಗಡೆ ಏನಪ್ಪ ಫಸ್ಟ್ ಕುಂತಿಲ್ಲ ನೀನ, ಹಾ ನಿನ್ನ, ನಾವು ಈ ಒಂದು ಸೆಷನ್ ಒಳಗೆ ಏನಂದ್ರೆ ಕನ್ನಡದೊಳಗಡೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದೊಳಗಡೆ ಹೌ ಟು ಸ್ಕೋರ್ ಮೋರ್ 80 ಯಾರು ಮಾಡ್ಬೇಕಂತ ಆಸೆ ಅದ ಕನ್ನಡದೊಳಗಡೆ? 80 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತಾರೆ, 20 ಇಂಟರ್ನಲ್ ಇರ್ತಾವ. ಕರೆಕ್ಟ್? 20 ಇಂಟರ್ನಲ್, 80 ಎಕ್ಸಾಮ್ ಇರ್ತದೆ, ಆನ್ಯುವಲ್ ಎಕ್ಸಾಮ್ ಇರ್ತದೆ. ರೈಟ್? ಎಸ್. ಈಗ ಎಲ್ಲರೂ ಕೈ ಹತ್ಬೇಕು, ಯಾರ್ಯಾರು 80 ಮಾಡ್ಬೇಕಂತ ಆಸೆ ಅದ? ವೆರಿ ಗುಡ್, ಬಹಳ ಖುಷಿ ಆತ. ಕೈ ಬಹಳ ಖುಷಿ ಆತ. ಯಾರಿಗೆ ಜಸ್ಟ್ ಪಾಸ್ ಆದ್ರೆ ಸಾಕ್ರಿ ಅಂತ ಅನ್ನೋರು ಯಾರಿದೆ? ನೋ ಪ್ರಾಬ್ಲಮ್. ಎಸ್, ವೆರಿ ಗುಡ್. ಸೊ ಈ ಸೆಷನ್ ಒಳಗಡೆ ಕ್ಲಾಸ್ ಚಪ್ಪಾಳೆ ಹಾಕ್ರಿ ಅಲ್ಲ, ನಮ್ಮ ಫೋಟೋ ಈ ಸೆಷನ್ ಒಳಗಡೆ ನಾನು 80 ಸ್ಕೋರ್ ಮಾಡೋದು ಹೆಂಗ್ ಅನ್ನೋದನ್ನ ಹೇಳ್ತೇನೆ. ಅದರ ಜೊತೆಗೆ ನನಗೆ ಪಾಸ್ ಆಗೋದು ಕಷ್ಟ ಇದೆ ರೀ. ಕನ್ನಡದಲ್ಲಿ 80ಕ್ಕೆ 28 ತಗೊಂಡ್ರೆ ಪಾಸ್. ಗೊತ್ತಿದೆ ನಿಮಗೆ? ಗೊತ್ತಿದೆಯಲ್ಲ? ನೆನಪ ಹುಡುಗರೆ? ಹುಡುಗರೆ, ಹಾ, 80ಕ್ಕೆ 28 ತಗೊಂಡ್ರೆ ಪಾಸ್. ಕರೆಕ್ಟ್? ಆದ್ರೆ ನಾವೆಲ್ಲರೂ ನಮ್ಮ ಟಾರ್ಗೆಟ್ ಏನಾಗಿರ್ಬೇಕಂದ್ರೆ 80ಕ್ಕೆ 80 ಮಾಡ್ಬೇಕು. ಯಾಕಂದ್ರೆ ಗುರಿ ದೊಡ್ಡದಾಗಿರ್ಬೇಕು. ಹೌದಾ? ಸೊ ಗುರಿ ದೊಡ್ಡದಾಗಿತ್ತು ಅಂದ್ರೆ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ? ಪ್ರಯತ್ನ ಸ್ಟಾರ್ಟ್ ಮಾಡ್ತೀವಿ. ನಾವಿಲ್ಲೇ ಸವಲತ್ತಿ ಗುಡ್ಡ ಹತ್ತಬೇಕಂತ ಕನಸು ಕಟ್ಕೊಂಡ್ರೆ ಆರಾಮ್ ಹೋಗಿ ಹತ್ತಿ ಕುಂತು ಬಿಡ್ತೇವೆ. ಮೌಂಟ್ ಎವರೆಸ್ಟ್ ಅನ್ನ ಕನಸು ಕಟ್ಕೊಂಡ್ರೆ ಏನಾಗ್ತದಪ್ಪ ಅಂತಂದ್ರೆ, ಮೌಂಟ್ ಎವರೆಸ್ಟ್ ಕನಸು ಕಟ್ಕೊಂಡಾಗ ಮೌಂಟ್ ಎವರೆಸ್ಟ್ ಹತ್ಲಿಕ್ಕೆ ಆಗಿಲ್ಲ ಅಂದ್ರು 2ನೇ ಅತಿ ದೊಡ್ಡ ಪರ್ವತ ಕೇಟು ಆದ್ರೂ ಹತ್ಬೋದೇನಿಲ್ಲ. ಎಸ್, ನಿಮ್ ಕಂಪ್ಲೀಟ್ ಲಕ್ಷ್ಯ ಯಾರ ಕಡೆ ಇರಬೇಕು? ಅಟೆನ್ಷನ್ ನನ್ನ ಕಡೆ ಇರಬೇಕು. ಸರಿ, ಈಗ SSLC ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಡಿಸ್ಕಷನ್ ಮಾಡ್ತೇನೆ. 80 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಟೋಟಲ್ ಕ್ವಶನ್ಸ್ ಎಷ್ಟು ಗೊತ್ತಿದೆ ನಿಮಗೆ? ಎಷ್ಟು? 38 ಇರ್ತಾವಲ್ಲ. ವೆರಿ ಗುಡ್. 38 ಪ್ರಶ್ನೆ ಇರ್ತಾವ, 80 ಅಂಕಗಳು. ಮೊದಲನೇ 4 ಪ್ರಶ್ನೆ ಏನಿರ್ತಾವ ಅಂತಂದ್ರೆ 1 ರಿಂದ 4ವರೆಗೆ ಏನಿರ್ತಾವ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತಾವ. ರೈಟ್? 1 ರಿಂದ 4 ತನ ಮಲ್ಟಿಪಲ್ ಚಾಯ್ಸ್. ಸೊ ಒಂದು ಪ್ರಶ್ನೆ ಇರ್ತದ, ಅದಕ್ಕೆ ಕೆಳಗಡೆ 4 ಆಪ್ಷನ್ಸ್ ಇರ್ತಾವ. ಸೊ ಈ 4 ಪ್ರಶ್ನೆಗಳು ಎಲ್ಲಿಂದ ಬರ್ತಾವ ಅಂತಂದ್ರೆ ವ್ಯಾಕರಣ ಮೇಲೆ ಬರ್ತಾವ. ಕನ್ನಡ ಗ್ರಾಮರ್ ಮೇಲಿನ ಈ ಎಲ್ಲಾ ಪ್ರಶ್ನೆಗಳು ಬರುತ್ತೆ. ಸೊ ಕನ್ನಡ ಗ್ರಾಮರ್ ಮೇಲೆ ಎಲ್ಲೆಲ್ಲಿಂದ ಬರಬೇಕು? ನೀವು ಹಂಗ ನಾ ಹೇಳ್ತಾ ಹೋದಂಗ ನಿಮ್ಗೆ ಬೇಕು ಅನ್ಸಿದ್ದೆಲ್ಲ ನೀವು ಬರ್ಕೊಂಡು ಹೋಗ್ಬೇಕು. ಎಲ್ಲೆಲ್ಲಿಂದ ಬರ್ತದ ಅಂದ್ರೆ ವರ್ಣಮಾಲೆನ ಎಲ್ಲಿಂದ ಬರ್ತದೆ? ಬಹಳ ಈಸಿ ಕ್ವಶನ್. ಮಹಾಪ್ರಾಣಗಳೆಷ್ಟು, ಅಲ್ಪ ಪ್ರಾಣಗಳೆಷ್ಟು, ಸ್ವರಗಳೆಷ್ಟು, ಯೋಗವಾಗಲು ಎಷ್ಟು ಅಂತ ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಬರ್ತದ. ಎಲ್ಲಿಂದ? ವರ್ಣಮಾಲೆ ಎಲ್ಲಿಂದ ಅಂದ್ರೆ ನಾವು ಬಹಳ ಕಷ್ಟ ಯಾರು ಪಾಸಿಕೊಳ್ಳೋದಿದ್ದೀವಿ ಅವ್ರು ಯಾರು ನಾವು ಬಹಳ ಕಷ್ಟ ಆಗ್ತದೆ ಅಂತ ನೀವು ಅನ್ಕೊಂಡಿದ್ರೆ ಈಗ ಈಸಿ ಕ್ವಶನ್ಸ್ ಎಲ್ಲಿಂದ ಬರ್ತಾವ ಅನ್ನೋದನ್ನ ನಾವು ತಿಳ್ಕೋಬೇಕು. ಇಡೀ ಪುಸ್ತಕ ಡಿಫಿಕಲ್ಟ್ ಇರಂಗಿಲ್ಲ, ಇಡೀ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರಂಗಿಲ್ಲ. ಓನ್ಲಿ 20% ಏನಿರ್ತದೆ ಡಿಫಿಕಲ್ಟ್ ಇರ್ತದೆ. ಓನ್ಲಿ 20% ಡಿಫಿಕಲ್ಟ್ ಇರ್ತದೆ. 30% ಈಸಿ ಇರ್ತದೆ. 30% ಕ್ವಶನ್ಸ್ ಏನಿರ್ತಾವ ಈಸಿ ಇರ್ತಾವ. 50% ಕ್ವಶನ್ಸ್ ಏನಿರ್ತಾವ ಅಂತಂದ್ರೆ ಮೀಡಿಯಂ ಇರ್ತಾವ, ಎವರೇಜ್ ಇರ್ತಾವ. ಈಸಿನೂ ಅಲ್ಲ ತಪ್ಪು ಅಲ್ಲ ಇರ್ತಾವ. ಇನ್ನು 20% ಮಾತ್ರ ಏನಿರ್ತಾವ ತಪ್ಪು ಇರ್ತಾವ. ಕ್ಲಿಯರ್ ಆಯ್ತಾ? ಸೊ ಯಾರಿಗೆ 80 ಮಾಡ್ಬೇಕಂತದ ಆ 20% ಡಿಫಿಕಲ್ಟಿ ಕ್ವಶನ್ಸ್ ಯಾವ್ದಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಸೊ ಕಾನ್ಸಂಟ್ರೇಷನ್ ಮಾಡಿ ನೀವು ಅಲ್ಲಿ ಎಫರ್ಟ್ ಹಾಕಿರಿ ಅಂತಂದ್ರೆ ಏನ್ ಮಾತಾಗಿ
ಅಂದ್ರೆ ಇದು ಏನಾಗ್ತದೆ 80ಕ್ಕೆ 80 ಆಗ್ತದೆ. ಪಾಸಿಂಗ್ ಅವರಿಗೆ ಎಲ್ಲೆಲ್ಲಿಂದ ಯಾವ ಸೆಕ್ಷನ್ ಇಂದ ಈಸಿ ಇರುವಂತ ಕ್ವಶನ್ ಬರ್ತಾ ಹೋಗೋದಲ್ಲ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮಗೆ ಪಾಸ್ ಆಗ್ಲಿಕ್ಕೆ ಏನಾಗ್ತದೆ ಈಸಿ ಆಗ್ತದೆ. ರೈಟಾ? ಓಕೆ. ನೋಡ್ರಿ ವರ್ಣಮಾಲೆ ಮೇಲಿಂದ ಕ್ವಶನ್ ಬರ್ತದ, ನಾಮಪದದ ಮೇಲಿಂದ ಕ್ವಶನ್ ಬರ್ತದ. ಓದಿರ್ಬೋದು ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ. ಹೌದಾ? ನಮ್ಗೆ ಇಟ್ಟಂತ ಹೆಸರುಗಳಿಗೆ ಏನಂತ ಕೇಳ್ತಾರ? ಅಂಕಿತ ನಾಮ ಅಂತ ಕೇಳ್ತಾರ. ರೈಟ್? ನಮಗೇನ್ ಹೆಸರು ಇಟ್ಟಿದಾರಲ್ಲ ಅವಕ್ಕೆ ಏನಂತಾರ? ಅಂಕಿತ ನಾಮ ಅಂತ ಕರೀತಾರೆ. ಮೊದಲಿಂದ ರೂಢಿಯಿಂದ ಬಂದಿರ್ತಾವಲ್ಲ, ಶಾಲೆ, ನದಿ, ಗುಡ್ಡ, ಹೌದಾ? ಇವೆಲ್ಲ ಏನವು? ರೂಢನಾಮ. ಎಸ್, ಏನವು? ರೂಢನಾಮ. ಇನ್ನು ಅನ್ವರ್ಥ ನಾಮ ಅಂತ ಬರ್ತದ. ಅನ್ವರ್ಥ ನಾಮ ಏನಪ್ಪಾ ಅಂದ್ರೆ ಆ ವ್ಯಕ್ತಿಯ ಗುಣ, ಸ್ವಭಾವ, ಸ್ಥಿತಿಯ ಮೇಲೆ ಏನ್ ಮಾಡ್ತಾವ, ಏನ್ ಕರಿತಿರ್ತೇವಲ್ಲ ಅದಕ್ಕೇನಂತಾರ? ಅನ್ವರ್ಥ ನಾಮ. ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಬಂದು ಪಾಠ ಮಾಡ್ತಾ ಇದ್ದೇನೆ, ನಾನು ಶಿಕ್ಷಕ. ಹೌದೇನಿಲ್ಲ? ಈಗ ನನಗೇನಂತ ಕರಿತೀನಿ ನೀವು? ಶಿಕ್ಷಕ ಅಂತ ಕರಿತೀರಿ. ಅದ ಹೋಗಿ ನಾನಲ್ಲಿ ಮಾರ್ಕೆಟ್ ಒಳಗಡೆ ಹಣ್ಣು ಮಾರಕತ್ತಿದ್ನಿ ಅಂದ್ರೆ ವ್ಯಾಪಾರಿ ಅಂತ. ರೈಟ್? ಹೌದೇನಿಲ್ಲ? ಅದೇ ನಾನು ಈ ಉದ್ಯೋಗ ಬಿಟ್ಟು ಮತ್ತೊಂದು ಉದ್ಯೋಗ ಮಾಡಕಂತ ಅದ್ರ ಹೆಸರಿನಿಂದ ಕರಿತೀನಿ. ಕರೆಕ್ಟ್? ಹೌದೇನಿಲ್ಲ? ಸೊ ಇವಕ್ಕೆ ಏನಂತ ಹೇಳ್ತಾರಂದ್ರೆ ಅನ್ವರ್ಥ ನಾಮ ಅಂತ ಹೇಳ್ತಾರೆ. ಇವೆಲ್ಲ ಬಹಳ ಈಸಿ ಇರ್ತದ. ಸೊ 4 ಆಪ್ಷನ್ಸ್ ಕೂಡ ಕೆಳಗಿರ್ತಾವ. ಅದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡುವಂತ ನೀವು ಏನ್ ಮಾಡಬೇಕು? ರೂಢಿ ಮಾಡ್ಕೋಬೇಕು. ಸಂಧಿಗಳ ಮೇಲೆ, ಸಮಾಸಗಳ ಮೇಲೆ, ಮತ್ತೆ ಕ್ರಿಯಾಪದದ ಮೇಲೆ ಈ ಒಂದು ಸೆಕ್ಷನ್ ಒಳಗಡೆ ಕ್ವಶನ್ಸ್ ಬರ್ತಾವ. 4 ಪ್ರಶ್ನೆ ಬರ್ತಾವ. ಕೆಳಗಡೆ 4 ಆಪ್ಷನ್ಸ್ ಇರ್ತಾವ. ಇವಾಗ ಈಸಿ ಇರ್ತದ. ಸೊ ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರು ದಯವಿಟ್ಟು ಬಿಟ್ಟು ಬರಕ್ ಹೋಗ್ಬಾರ್ದು. ಯಾವುದೇ ಪ್ರಶ್ನೆಯನ್ನ ಬಿಟ್ಟು ಬರ್ಲಿಕ್ಕೆ ಹೋಗ್ಬಾರ್ದು. ಉತ್ತರ ಬರಂಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? 1ನೇ ಪೇಜ್ ಒಳಗಡೆ ಕ್ವಶನ್ ಬರಲ್ಲ, ಅದಕ್ಕೊಂದು ಆಪ್ಷನ್ ಬರೀಬೇಕು. ಗೊತ್ತಾಗ್ತಾ ಇದೀನಿ ಹೇಳುದು? ಸೊ 2ನೇ ಪೇಜ್ ಒಳಗೆ ಏನ್ ಮಾಡೋದು? ಮತ್ತೆ ಅದೇ ಕ್ವಶನ್ ಹಾಕೋದು. ಅದ್ರೊಳಗೆ ಇನ್ನೊಂದು ಆಪ್ಷನ್ ಏನ್ ಮಾಡೋದು? ಇನ್ನೊಂದು ಆಪ್ಷನ್ ಅನ್ನ ಬರದು. ಅದ್ರೊಳಗೆ ಯಾವ್ದು ಸರಿ ಆಗ್ತಲ್ಲ ಅದ್ರ ಮಾರ್ಕ್ಸ್ ಏನ್ ಮಾಡ್ತಾರ ಅವರು? ಕೌಂಟ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಇದೊಂದು ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ स्कूल के तमाम तलबा और तालिबात, 10वीं जमात की जो तलबा और तालिबात है वो आगे की तरफ आए, 9वीं जमात के पीछे की तरफ आए। 10वीं जमात के जो भी तलबा और तालिबात है वो आगे की कुर्सियों की तरफ आए। आवाज कम करें, पहले ही आप लेट हो चुके हैं। 10वीं जमात के तलबा और तालिबात आगे की तरफ कुर्सियों को और थोड़ा हटाओ और इस तरफ चेहरा करके बैठो, स्पीकर की तरफ। जल्दी जल्दी फास्ट। जो खाली 9th वाले हैं वो आगे आओ। जल्द से जल्द। दोनों मैडम जो वहां बैठे हुए हैं वो आगे की तरफ आए। टीचर्स के लिए अरेंजमेंट है। और लिसन, 8th वाले बैठ जाए, 10th वाले कॉपी, पेन, और जो सेशन चला हुआ है फ्री वक्त वो कन्नड़ा का चला हुआ है। कन्नड़ा का पेपर किस तरह से आएगा और उसको किस तरह से सॉल्व करेंगे आप, और कौन कौन से चैप्टर है, कौन कौन से चैप्टर लेंगे, कितने कितने मार्क्स के आएंगे। तो यहाँ पर जो है कन्नड़ा मीडियम के हमारे सर जो है वो आपको बता रहे हैं। अब खामोशी से जो है वो जो कहेंगे आप वो सुनिए। थैंक यू सर। ಈಗ ನೆಕ್ಸ್ಟ್ ಈ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿರ್ತಾವ. 5ರಿಂದ 16ನೇ ಕ್ವಶನ್ ನಂಬರ್ ಮಟ್ಟ ಏನಿರ್ತಾವ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿರ್ತಾವ. ಯಾರು 80 ಮಾಡ್ಬೇಕಂತಿಲ್ಲ ಅಲ್ಲಿ ಈ ಕಡೆ ಏನ್ ನಿನ್ನ ಹೆಸರೇನು? ನಿನ್ನ ಹೆಸರು ರೇಹಾನ್. ಈ ಕಡೆ ನನ್ನ ಕಡೆ ಲಕ್ಷ ಇರ್ಬೇಕು. ಸರಿನಾ? ನೋಡ್ರಿ 80 ಮಾಡ್ಬೇಕನ್ನೋರು ಏನ್ ಮಾಡ್ಬೇಕಂತ ಹೇಳ್ತಾರೆ, ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಪೂರ್ಣ ವಾಕ್ಯದೊಳಗೆ ಬರೀಬೇಕು ಉತ್ತರ ಯಾವಾಗ್ಲೂ. ಅಂದ್ರೆ ಏನಾಗ್ತದೆ? 80 ಸ್ಕೋರ್ ಆಗ್ತದೆ. ಅದ್ ಮೇಲೆ ಟೈಟಲ್ ಏನಿರ್ತದೆ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇರ್ತದೆ. 80 ಮಾಡೋರು ದಯವಿಟ್ಟು ಏನ್ ಮಾಡ್ಬೇಕಂದ್ರೆ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಒಳಗಡೆ ಬರೀಬೇಕು. ಇನ್ನ ನನಗೆ ಕಂಪ್ಲೀಟ್ ಸೆಂಟೆನ್ಸ್ ಬರೆಯಕ್ ಆಗಂಗಿಲ್ರಿ ಅನ್ನೋ ಹುಡುಗರು ಇರ್ತಿಲ್ಲ, ಅವ್ರು ಏನ್ ಮಾಡ್ಬೇಕಂದ್ರೆ ಜಸ್ಟ್ ಉತ್ತರ ಏನಿರ್ತದಲ್ಲ ಅದನ್ನಷ್ಟ ನೆನಪಿಟ್ಕೊಂಡು ಅದು ಒಂದೇ ಶಬ್ದ ಉತ್ತರ ನೀವು ಬರಬಹುದು. ಕರೆಕ್ಟಾ? ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡೋರ್ಗೆ ಏನಿರ್ತದ ನಿಮ್ಮಂತವ್ರ ಮೇಲೆ ಬಹಳ ಕೆಣಿಕಲ್ ಇರ್ತದ.
ಸೊ ನಾವು ಸಹಿತ ಏನ್ ಮಾಡ್ತಿರ್ತೀವಲ್ಲ ಪೇಪರ್ ಚೆಕ್ ಮಾಡುವಾಗ ನಿಮ್ಮನ್ನು ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ಹೀಗಾಗಿ ಏನು ಹೆದರುವ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಕಂಪ್ಲೀಟ್ ಸೆಂಟೆನ್ಸ್ ಯಾರಿಗೆ ಬರೆಯಕ್ ಆಗಂಗಿಲ್ಲೋ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅವ್ ಆನ್ಸರ್ ಉತ್ತಿರ್ತಲ್ಲ ಒನ್ ವರ್ಡ್, ಆ ಒನ್ ವರ್ಡ್ ಅನ್ನಾದ್ರೂ ನಾವೇನ್ ಮಾಡ್ಬೇಕು ಬರಿಬೇಕು. ಉದಾಹರಣೆ ಹೇಳ್ಬೇಕಂದ್ರ ನಿಮ್ಮ ಒಣ ಮರದ ಗಿಳಿ ಒಳಗಡೆ ಒಂದು ಪ್ರಶ್ನೆ, ಮರವು ಏಕೆ ಒಣಗಿ ನಿಂತಿತು ಅಂತ ಹೇಳಿ. ಕರೆಕ್ಟ್ ಅಲ್ಲ? ಯಾಕೆ ಒಣಗಿ ನಿಂತು ಯಾರು ಹೇಳ್ತಾರೆ ಉತ್ತರ? ರೈಸ್ ಯುವರ್ ಹ್ಯಾಂಡ್. ಯಾರು ಹೇಳ್ತಾರೆ? ಮರವು ಏಕೆ ಒಣಗಿ ನಿಂತಿತು ಹೇಳಿ. ಯಾರು ಹೇಳ್ತಾರೆ? ಯಾರು ಹೇಳ್ಬಿಡುದ? ಯಾವಾಗ ನಾವು ಮುಂದಿರ್ಬೇಕು. ಕರೆಕ್ಟಾ? ಹೇಳ್ತೀವ? ನೀ ಹೇಳ್ತಿ? ಎಸ್, ವೆರಿ ಗುಡ್. ಕೇಳ್ರಿ, ವೆರಿ ಗುಡ್. ಚಪ್ಪಾಳೆ ಹಾಕ್ರಿ. ವಿಷಯದ ಬಾಣವು ಮರಕ್ಕೆ ತಗುಲಿದ್ದರಿಂದಾಗಿ ಮರವು ಒಣಗಿ ನಿಂತಿತು. ಕರೆಕ್ಟ್ ಅಲ್ಲ? ಈಗ ಪೂರ್ಣ ವಾಕ್ಯದೊಳಗ ಉತ್ತರ ಬರೀಬೇಕು. ಯಾರಿಗೆ ಇಷ್ಟೆಲ್ಲ ಬರೆಯಕ್ ಆಗಿಲ್ಲ ನಮ್ಗೆ ಗೊತ್ತಿಲ್ಲ, ನೀವೇನ್ ಮಾಡ್ಬೇಕಂದ್ರ ವಿಷದ ಬಾಣದಿಂದಾಗಿ ಇಷ್ಟಾರ ಬರೆಯಕತ್ತಿ, ವಿಷದ ಬಾಣದಿಂದಾಗಿ ಬರೆಯಕತ್ತ. ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಪೇಪರ್ ಚೆಕ್ ಮಾಡೋರಿಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತದ. ಈ ಮಗು ಬಹಳ ಕಷ್ಟಪಟ್ಟಿದಾರಪ್ಪ, ಹುಡುಗ ಬಹಳ ಕಷ್ಟಪಟ್ಟಾನ ಎಕ್ಸಾಮ್ ಬರೆಯಕ ಅಂತ ನಮ್ಗೆ ಗೊತ್ತಾಗ್ತದ. ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಮಾರ್ಕ್ಸ್ ಕೊಟ್ಟು ಏನ್ ಮಾಡ್ತೇವೆ, ಪಾಸ್ ಮಾಡಿಸೋ ಕೆಲಸ ನಾವು ಮಾಡ್ತೀವಿ. ಹಾಗಾದ್ರೆ ಈ ಒಂದು ವಾಕ್ಯದಲ್ಲಿ ಏನದಲ್ಲ ಎಷ್ಟಿರ್ತಾವ ಅಂದ್ರೆ ಪ್ರಶ್ನೆ ಎಷ್ಟಿರ್ತಾವ? ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಎಷ್ಟಿರ್ತಾವ ನೋಡ್ರಿ. ಪ್ರಶ್ನೆ ನಂಬರ್ 5 ರಿಂದ 16 ವರೆಗೆ ಇರ್ತಾವ ಅಂದ್ರೆ ಎಷ್ಟದು? 12 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿರ್ತಾವ. ಬಾರ 12 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಾವಿರ್ತಾವ. ಈಸಿ ಇರ್ತಾವ, ಬಹಳ ಸರಳ ಇರ್ತಾವ. ನೋಡ್ರಿ 6 ಪ್ರಶ್ನೆ ಎಲ್ಲಿಂದ ಬರ್ತಾವ ಅಂದ್ರೆ ಗದ್ಯ ಪಾಠದಿಂದ ಬರ್ತಾವ. ನೆನ್ಪಿಟ್ಕೊಳ್ಳಿ ನೀವಂದ್ರೆ 6 ಪ್ರಶ್ನೆಗಳು ಎಲ್ಲಿಂದ ಬರ್ತಾವ? ಗದ್ಯ ಪಾಠದಿಂದ ಬರ್ತಾವ. ಇನ್ನ 6 ಪ್ರಶ್ನೆಗಳು ಎಲ್ಲಿಂದ ಬರ್ತಾವ? ಪದ್ಯ ಪಾಠಗಳಿಂದ ಬರ್ತಾವ. ಈಗ ಪಠ್ಯ ಪೋಷಕ ಪಾಠಗಳು ಅಂತ 4 ಅದಾವ, ಹೌದಲ್ಲ? ಸಪ್ಲಿಮೆಂಟರಿ ರೀಡಿಂಗ್ 4 ಅದಾವ. ಪಾರ್ಟ್ 1 2 ಅದಾವ. ಒಂದು ಕಳ್ಳರ ಗುರು ಹೊಂಗೆ ಬೇವುಗಳ ಹಾಡುವುದ. ಪಾರ್ಟ್ 2 ಒಳಗೆ 2 ಅದಾವ. ಯಾವುವು? ಪಂಪಾ ತೀರದ ಪುಷ್ಪಗಳು, ಕನ್ನಡ ನಾಡು ನುಡಿ ಅಂತೇಳಿ, ಹೌದಾ? ಅಲ್ಲಿಂದ ಯಾವುದೇ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಬರಂಗಿಲ್ಲ. ನಿಮಗೆ ಗೊತ್ತಿರಬೇಕಿತ್ತು. ಆ 4 ಪಾಠ ಏನದಾವಲ್ಲ ಅವುಗಳಿಂದ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಬರಂಗಿಲ್ಲ. ಅವನು ಬಿಟ್ಟ ಪದ್ಯಗಳಿಂದ 6 ಬರ್ತಾವ, ಗದ್ಯದಿಂದ 6 ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರ್ತಾವ. ಎಲ್ಲಾ ಪ್ರಶ್ನೆಗಳು ನಿಮಗೇನು ಪಾಠದಿಂದ ಅಭ್ಯಾಸ ಕೊಟ್ಟಿದಾರಲ್ಲ ಅವು ಅಲ್ಲಿಂದನ ಬರ್ತಾವ. ಪಾಠದ ಒಳಗಿಂದ ಏನ್ ಕೇಳಂಗಿಲ್ಲ. ಅದ್ರ ಹಿಂದೆ ಏನು ಪ್ರಶ್ನೆ ಅದಾವಲ್ಲ ಅದೇ ಪ್ರಶ್ನೆಗಳನ್ನ ಕೇಳ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕು, ಪಾಠದಿಂದ ಏನದಾವಲ್ಲ ಅವನಷ್ಟು ರೂಢಿ ಮಾಡ್ಕೋಬೇಕು. ಹೇಳ್ತಾರ 80 ಮಾಡೋರು ಕಂಪ್ಲೀಟ್ ಸೆಂಟೆನ್ಸ್ ಒಳಗ ಉತ್ತರ ತಯಾರಿ ಮಾಡ್ಕೋಬೇಕು. ಯಾರನ್ನ ಪಾಸ್ ಆಗ್ಬೇಕು ಅಂತೇಳಿ ಅವ್ರು ಅಟ್ಲೀಸ್ಟ್ ಏನ್ ಮಾಡ್ಬೇಕಂದ್ರ 1 ವರ್ಡ್ ಆನ್ಸರ್ ಆದ್ರೂ ತಯಾರಿ ಮಾಡ್ಕೋಬೇಕು. ಮಾಡ್ತೀರಿ? ಮತ್ತೆ ಎಷ್ಟು ಈಸಿ ಇರ್ತದ ಅಂದ್ರೆ ಬಹುಶಃ ಆ ಪ್ರಶ್ನೆ ಒಳಗಡೆ ಆ ಶಬ್ದ ಅದೊಂದು ಶಬ್ದ ಹಾಕ್ಬಿಟ್ರೆ ಆ ಸೆಂಟೆನ್ಸ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ರೈಟ್ ಅಲ್ಲ? ಹೌದೇನಿಲ್ಲ? ಅಲ್ಲೇ ಇರೋದು ವಾಕ್ಯ ಬರೆಯೋದು, ಆ ವಾಕ್ಯದೊಳಗ ಆ ಶಬ್ದ ಅಷ್ಟು ಹಾಕ್ಬಿಟ್ರೆ ಮುಗಿದ್ಬಿಡ್ತದ. ನೀವು ಇಲ್ಲಿವರೆಗೂ ಏನು ತಯಾರಿ ಮಾಡಿಲ್ಲ ಅಂದ್ರೆ ಇವತ್ತಿಂದ ಏನ್ ಮಾಡ್ಬೇಕಂದ್ರೆ ಹಿಂದಿನ ಪುಸ್ತಕ ಏನದಲ್ಲ ಆ ಪುಸ್ತಕದೊಳಗ ಅಲ್ಲೇ ಆ 1 ವರ್ಡ್ ಆನ್ಸರ್ ಅನ್ನ ನಿಮ್ ಬುಕ್ದಾಗ ಬರ್ಬಿಡುದು. ಯಾಕಂದ್ರೆ ಓದುವಾಗ ನಿಮಗದು ಈಸಿ ಆಗ್ತದೆ, ರೂಢಿ ಆಗ್ತದೆ. ಇದು ಕ್ಲಿಯರ್ ಆಯ್ತಾ? ಈ ಪ್ರಶ್ನೆ ಹೆಂಗ್ ಬರ್ತಾವ ಅಂತೇಳಿ 12 ಪ್ರಶ್ನೆ, 12 ಕನ್ನಡ ಉತ್ತರ ಬರೆಯಕ್ಕಾಗತ್ತಾ ಪುಟ್ಟಿ? ಪುಟ್ಟಿ 12 ಕನ್ನಡ ಉತ್ತರ ಬರಿಬೋದ? ಹಂಗಾರ ಈಸಿ ಇರ್ತಾವ. ಬರಿಬೋದಾ? ಇನ್ನ ನೆಕ್ಸ್ಟ್ ಏನ್ ಬರ್ತಾವಪ್ಪ ಅಂದ್ರ 3-4 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಬರ್ತಾವ. ಅವು ಎಷ್ಟು ಇರ್ತಾವ ಅಂದ್ರೆ ಹೆಂಗ್ ಇರ್ತಾವ? 17 ರಿಂದ ಪ್ರಶ್ನೆ ಸಂಖ್ಯೆ 17 ರಿಂದ 24ರವರೆಗೆ ಇರುವಂತ ಪ್ರಶ್ನೆಗಳು ಏನಾಗಿರ್ತವೆ ಅಂದ್ರೆ 3-4 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಾಗಿರ್ತವೆ. ಹಾಗಾದ್ರೆ ಈಗ ಎಲ್ಲೆಲ್ಲಿಂದ ಬರ್ತಾವ ಅಂತಂದ್ರೆ ನೋಡ್ರಿ 2 ಪ್ರಶ್ನೆಗಳಂತೂ ಪೋಷಕ ಅಧ್ಯಯನ ಅದಲ್ಲ, 4 ಹೇಳಿದ್ಮೇಲೆ ಆಗಲೇ ಕಳ್ಳರ ಗುರು,
ಹೊಂಗೆ ಬೇವುಗಳ ಹಾಡು, ಪಂಪಾ ತೀರದ ಪುಷ್ಪಗಳು, ಮತ್ತೆ ಇನ್ನೊಂದು ಕನ್ನಡ ಕನ್ನಡ ನಾಡು ನುಡಿ ಅನ್ನುವಂತ ಏನು 4 ಪಾಠದವಲ್ಲ, ಆ 4 ಪಾಠದಿಂದ ಯಾವ್ದಾದ್ರು 2 ಪಾಠದಿಂದ ಏನ್ ಮಾಡ್ತಾರ ಅಂತಂದ್ರೆ 2 ಪ್ರಶ್ನೆ ಅಲ್ಲೇ ಬರ್ತಾವ. 2 ಪ್ರಶ್ನೆ ಅಲ್ಲೇ ಬರ್ತಾವ. ಮತ್ತ ಅವ್ರಿಂದ ಪ್ರಶ್ನೆಗಳು ಕಡಿಮೆ ಅದಾವ ನೋಡ್ರಿ, 4 ಪ್ರಶ್ನೆ ಅದಾವ. ನೋಡಿರಲ್ಲ 4 ಪ್ರಶ್ನೆ ಅದಾವ. ಆ 4 ಪಾಠದ ತಯಾರಿ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ 4 ಅಂಕ ಫಿಕ್ಸ್ ಅಲ್ಲೇ. ಮಾಡ್ಬೋದಾ ನೀವು ಮಾಡ್ಬೋದಾ? ಇನ್ನ 6 ಪ್ರಶ್ನೆಗಳು ಏನದಾವಲ್ಲ, ಅದು ಗದ್ಯ ಮತ್ತು ಪದ್ಯ ಸೇರಿ 6 ಪ್ರಶ್ನೆಗಳು ಬರ್ತಾವ. ಹಾಗಾದ್ರೆ ಸ್ಕೋರ್ ಮಾಡ್ಬೇಕಾದ್ರೆ ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕೀಗ ಅಂದ್ರೆ 89 ಮಾಡೋರು ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಉತ್ತರ ಸರಿ ಬರೆಯುವುದರ ಜೊತೆಗೆ ಅಕ್ಷರ ದೋಷಗಳಾಗಬಾರ್ದು. ಅರ್ಥ ಆಗ್ತಾ ಇದೆ? ಅಕ್ಷರ ದೋಷಗಳಾಗಬಾರ್ದು. ಎಲ್ಲೆಲ್ಲಿ ಪೂರ್ಣ ವಿರಾಮ ಕೊಡ್ಬೇಕು, ಪೂರ್ಣ ವಿರಾಮ ಹಾಕ್ಬೇಕು. ಅಲ್ಪ ವಿರಾಮ ಎಲ್ಲಿ ಕೊಡ್ಬೇಕು, ಅಲ್ಲಿ ಅಲ್ಪ ವಿರಾಮವನ್ನ ಹಾಕ್ಬೇಕು. ಒಟ್ಟಾರೆಯಾಗಿ ಲೇಖನ ಚಿಹ್ನೆಗಳನ್ನ ಬಳಕೆ ಮಾಡಿಕೊಂಡು ಅಕ್ಷರಗಳು ತಪ್ಪಾಗಲಾರ್ದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಪ್ರತಿ ಪ್ರಶ್ನೆಗೆ 2ಕ್ಕೆ 2 ಅಂಕ ಬರ್ತದೆ. ನೀವು ಅಕ್ಷರ ದೋಷ ಆಗಿತ್ತು, ಲೇಖನ ಚಿಹ್ನೆಗಳು ಸರಿಯಾಗಿ ಬಳಕೆ ಮಾಡಿರ್ಲಿಲ್ಲ ಅಂದ್ರೆ ಉತ್ತರ ಸರಿ ಇದ್ರು ಸಹಿತ ಅರ್ಧ ಮಾರ್ಕ್ ಏನಾಗ್ತದೆ ಕಟ್ ಆಗಿ 2ಕ್ಕೆ 1.5 ಬರ್ತದೆ. ಅದಕ್ಕೆ ಈಗಲೇ ಹೇಳ್ಬಿಡ್ತೇನೆ, ಸ್ಕೋರ್ ಮಾಡುವಂತವ್ರಿಗೆ ಒಂದು ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ಯಾವುದೇ ಅಕ್ಷರ ದೋಷಗಳು ಆಗ್ಲಾರ್ದಾಗ ಲೇಖನ ಚಿಹ್ನೆಗಳು ಸರಿಯಾಗಿ ಬರುವಂತ ನೀವು ಬರೆದ್ರಿ ಅಂದ್ರೆ 80 ಆಗ್ತದೆ. ಅಕ್ಷರ ದೋಷಗಳು ಆಗ್ತಾ ಇದ್ವು ಅಂದ್ರೆ ಲೇಖನ ಚಿಹ್ನೆಗಳನ್ನ ಸರಿಯಾಗಿ ಬಳಕೆ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ನೀವು 80 ಉತ್ತರ ಕರೆಕ್ಟ್ ಬರೆದು ಬಂದ್ರು ಸ್ಕೋರ್ ಎಷ್ಟಾಗ್ತದ ಅಂದ್ರ 60ರಿಂದ 62 ಆಗ್ತದೆ. ಯಾವಾಗ ಅರ್ಥ ಆಗ್ತಾ ಇದೆ? ನೀವು ಎಲ್ಲ ಉತ್ತರ ಬರೆದು ಬಂದಿರಿ, 80 ಬರೆದು ಬಂದಿರಿ, ಮಣಿಗೆ ಬಂದು ಹೇಳ್ತೀರಿ ನಾ 80 ಬರ್ದೇನೆ, ನಮ್ಮ ಸ್ಕೋರ್ ಏನಾಗ್ತದೆ 80 ಆಗ್ತದ ಅಂತ ಮಣಿಗೆ ಬಂದು ಹೇಳ್ತೀರಿ. ರಿಸಲ್ಟ್ ಬರ್ತದ, ರಿಸಲ್ಟ್ ಬಂದಾಗ ನೋಡ್ತೀರಿ 62 ಆಗಿರ್ತದೆ. ಬೇಜಾರಾಗತ್ತಲ್ಲ? ಮನ್ಯಾಗ ಏನಂತಾರೋ ಸುಳ್ಳು ಹೇಳಿದ್ದಾರೆ ಇವರು. ಕರೆಕ್ಟ್? ಆದ್ರೆ ತಪ್ಪು ಎಲ್ಲಾಗಿರ್ತದ ಅಂತಂದ್ರೆ ನಾವು ಉತ್ತರ ಸರಿ ಬರೆದಿರ್ತೀವಿ, ಆದ್ರೆ ಬರೆಯುವಾಗ ಅಕ್ಷರಗಳು ಮಿಸ್ಟೇಕ್ ಮಾಡಿರ್ತೀವಿ, ಲೇಖನ ಚಿಹ್ನೆಗಳನ್ನ ಸರಿಯಾಗಿ ಬಳಕೆ ಮಾಡಿರಂಗಿಲ್ಲ. ಅದಕ್ಕಾಗಿ ಎಲ್ಲಾ ಕಡೆ ಅರ್ಧ ಕಟ್ ಆಗಿ 15ರಿಂದ 18 ಮಾರ್ಕ್ಸ್ ಏನ್ ಮಾಡ್ತೀವಿ ನೀವು ಬರೀ ನಿಮ್ಮ ಬರವಣಿಗೆ ಸರಿ ಇಲ್ಲ ಅಂತ ನೀವು ಕಳ್ಕೊತೀವಿ. ಕ್ಲಿಯರ್ ಆಯ್ತು ಹಂಗಾರೆ ಈ ಪಾಯಿಂಟ್? ಅದಕ್ಕೆ ಸ್ಕೋರ್ ಮಾಡುವಂತವ್ರು ದಯವಿಟ್ಟು ಏನ್ ಮಾಡಿದ್ರೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಅನ್ನ ಮಾಡಿ. ಇನ್ನು ಪಾಸ್ ಆಗುವಂತವ್ರು ಹೆಂಗ್ ಬರೀದ್ರಿ? ನಾವು 3-4 ವಾಕ್ಯಗಳು ನಾವು ಬರೀಲಿಕ್ಕೆ ಆಗಂಗಿಲ್ಲಲ್ಲ ಅಂತ ಯಾರಿಗಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಕನಿಷ್ಠ 1 ಲೈನ್ 2 ಲೈನ್ ಬರೆಯಕ್ಕಾಗತ್ತ. ಆ ಪ್ರಶ್ನೆ ಇಟ್ಸೆಲ್ಫ್ ಏನಾಗಿರ್ತದ ಅಂದ್ರೆ ಒಂದ್ ಸೆಂಟೆನ್ಸ್ ಇರ್ತದ. ಕರೆಕ್ಟ್? ಪ್ರಶ್ನೆನೇ 1 ವಾಕ್ಯ ಇರ್ತದಿಲ್ಲ, ಅದನ್ನ ಏನ್ ಮಾಡೋದಂದ್ರೆ 1 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗೆ ಏನ್ ಬರೀತಿಲ್ಲ ಹಂಗ ಬರೆದ್ರೆ 2ಕ್ಕೆ 1 ಅಂತ ನೀವು ಸಿಕ್ಕ. ಹಂಗಾರೆ 16 ಮಾರ್ಕ್ಸ್ ಇರ್ತದ. 16 ಮಾರ್ಕ್ಸ್ ಒಳಗ ಪಾಸ್ ಆಗೋರು 8 ತಗೋಬಹುದು. 8 ಅಟ್ಲೀಸ್ಟ್ ಆ ಪಾಠ ನೀವು ಕೇಳಿರ್ತೀರಿ ಅಂದ್ರೆ ನಿಮ್ಗೆ ಏನು ಬರ್ತದಲ್ಲ ಆ ಬರದನ್ನ 1 ಸಾಲ 2 ಸಾಲ ಬರದ್ರಿ ಅಂದ್ರೆ 1 ಮಾರ್ಕ್ ಏನಾಗ್ತದ ಫಿಕ್ಸ್ ಬಂದೇ ಬರ್ತದೆ. ಮಾಡ್ಬೋದಾ? ಮಾಡ್ಬೋದಲ್ಲ? ಇನ್ನು ಮುಂದಿನ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ 25ನೇ ಪ್ರಶ್ನೆ ಏನಿರ್ತದ ಅಂತ ಏನಿರ್ತದ ಹೇಳಿ ನೋಡೋಣ. ಏನಿರ್ತದ? ಯಾವುದು? ಇಲ್ಲ, ಸಂದರ್ಭ ಇರಂಗಿಲ್ಲ. 25ನೇದು ವೆರಿ ಗುಡ್. ಏನಿರ್ತದ? ಕವಿ ಪರಿಚಯ, ಕೃತಿಕಾರರ ಪರಿಚಯ ಇರ್ತದ. ಈ ಕೃತಿಕಾರರ ಪರಿಚಯಕ್ಕೆ ಎಷ್ಟು ಅಂಕ ಇರ್ತಾವ? ವೆರಿ ಗುಡ್. ಎಷ್ಟು ಇರ್ತಾವ? 3 ಅಂಕಗಳು ಇರ್ತಾವ. ಸೊ ಬಹಳ ಈಸಿ ಇದೆ. 3 ಮಾರ್ಕ್ಸ್ ಕೊಡೋದು. ಎಲ್ಲಾ ಪ್ರಶ್ನೆ ಒಳಗ 3 ಒಳಗ ಈಸಿ ಆಗಿರೋ ಪ್ರಶ್ನೆ ಅಂದ್ರೆ ಕೃತಿಕಾರರ ಪರಿಚಯ. ಯಾಕಂದ್ರ ಬರೆಯೋದು ಕಡಿಮೆ ಇರ್ತದೆ, ಮಾರ್ಕ್ಸ್ ಬಹಳ ಇರ್ತದೆ. ಅದೇ 3 ಮಾರ್ಕ್ಸ್ ನೀವು ಸಂದರ್ಭ ಬರಿಬೇಕಾದ್ರೆ ಬಹಳ ಇರ್ತತಿ. ಹೌದೇನಿಲ್ಲ? ಇದಕ್ಕೆ ಕಂಪೇರ್ ಮಾಡಿದ್ರೆ ಅದ್ ಮಾರ್ಕ್ಸ್ ಅಷ್ಟು ಬದ್ರು ಅಷ್ಟು ಮಾರ್ಕ್ಸ್ ಕಡಿಮೆ ಮಾಡ್ತೀವಿ. ನೋಡ್ರಿ, ಬರೀ 3ರಿಂದ 4 ಸಾಲ ಉತ್ತರ ಇದೆ. ನಾವೊಂದು ಪ್ಯಾಟರ್ನ್ ಹೇಳ್ತೇನೆ ನಾನು ನಿಮ್ಗೆ ಹೆಂಗ್ ಬರೀಬೇಕಂತ. ಈ ಉದಾಹರಣೆಗೆ ಕುವೆಂಪು ಅವರ ಕೃತಿಕಾರರ ಪರಿಚಯ ಬರೀಬೇಕಾಗಿತ್ತು ಅಂದ್ರೆ ಅದ್ರ ಒಳಗಡೆ 4 ಅಂಶ ಇರಬೇಕು. ಮ್ಯಾಲ ಹೆಡ್ಡಿಂಗ್ ಒಳಗೆ ಕೊಟ್ಟಿರ್ತಾರ. ಕೃತಿಕಾರರ ಕಾಲ, ಜನ್ಮಸ್ಥಳ, ಕೃತಿ, ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ.
ಅದಕ್ಕೆ ಈಗ ಇನ್ನೊಂದು ನಿಮಗೆ ಕಿವಿ ಮಾತಿರ ಅಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಪಾಯಿಂಟ್ಸ್ ಮಾಡಿ ಬರೀತಾರೆ ಎಕ್ಸಾಮ್ದಾಗ. ಹೌದಾ? ಅದು ಯಾವುದು SS ಸೈನ್ಸ್ ಒಳಗಡೆ ನಾವೇನ್ ಮಾಡ್ಬೇಕಂದ್ರೆ ಪಾಯಿಂಟ್ಸ್ ಮಾಡಿ ಬರೀಬೇಕು. ಅಂದ್ರೆ ಡೈರೆಕ್ಟ್ ನಾವು ಪಾಯಿಂಟ್ಸ್ ಏನಾಗ್ತಾವ ಹೈಲೈಟ್ ಆಗ್ತಾವ SS ಮತ್ತು ಸೈನ್ಸ್ ಒಳಗಡೆ. ಬಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ನಾವು ಏನ್ ಮಾಡ್ಬೋದು ಅಂದ್ರೆ ಪಾಯಿಂಟ್ಸ್ ಮಾಡಿ ಬರೀಬಾರ್ದ. ಮ್ಯಾಲ ಅವರ ಕೊಟ್ಟಿರ್ತಾರ ವಾಕ್ಯ ರೂಪದಲ್ಲಿ ಬರೀರಿ ಅಂತ ಹೇಳಿ. ಅದಕ್ಕೆ ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರ ಅಂದ್ರೆ ಉತ್ತರ ಸರಿ ಬರೆದಿರ್ತಾರೆ. ಕುವೆಂಪು ಅವರ ಕಾಲ ಎಷ್ಟು, ಯಾವ ವರ್ಷ ಜನಿಸಿದವರು, ಯಾವ ವರ್ಷ ಜನಿಸಿದ್ರು ಯಾರು ಹೇಳ್ತೀರಿ? 1900 ಯಾರು ಹೇಳ್ತೀರಿ ನೋಡಿ? 1904. ಎಷ್ಟು? 1904. ಏನ್ ಮಾಡಿರ್ತಾರ ಅಂದ್ರೆ ಏನಪ್ಪ ಇಲ್ಲಿ ಕೇಳ್ರಿ, ಮ್ಯಾಲ ಕುವೆಂಪು ಅಂತ ಬರ್ದಿರ್ತಾರ, ಕಾಲ ಅಂತ ಬರೆದ 1904 ಅಂತ ಬರೀತಾರ. ಅವ್ರ ಊರು, ಕುವೆಂಪು ಅವ್ರ ಊರು ಯಾವುದು? ಕುಪ್ಪಳ್ಳಿ. ಹೌದಾ? ಊರು ಅಂತ ಬರೀತಾರ, ಕುಪ್ಪಳ್ಳಿ ಅಂತ ಬರೀತಾರ. ಕೃತಿಗಳು ಅಂತ ಬರೀತಾರ. ಒಂದೆರಡು ಕೃತಿ ಹೇಳಿ ನೋಡೋಣ. ಒಂದೆರಡು ಕೃತಿ ಹೇಳ್ರಿ. ಪಾಠ ಐತಲ್ಲ, ಶ್ರೀ ರಾಮಾಯಣ ದರ್ಶನಮ್ಮ ಪಾಠ ಐತಲ್ಲ, ಯಾವ ಪಾಠ ಐತವ್ರು? ಯಾವುದು? ನನ್ನ ಗೋಪಾಲ ಐತಲ್ಲ, ನನ್ನ ಗೋಪಾಲ ಪಾಠದ ಕೃತಿ ಹೆಸರು ಸಹಿತ ನನ್ನ ಗೋಪಾಲನ. ಕರೆಕ್ಟಾ? ಕೃತಿ ಹೆಸರು ನನ್ನ ಗೋಪಾಲ, ಪಾಠದ ಹೆಸರು ಕೂಡ ನನ್ನ ಗೋಪಾಲ. ಹಂಗಾರ ಅಲ್ಲಿ ನನ್ನ ಗೋಪಾಲ ಅಲ್ಲೇ ಐತಿ, ಅದೊಂದು ಕೃತಿ ಹೆಸರು. ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಯಾವ್ದು ಈಸಿ ಆಗ್ತದೆ ಅದು ಅಟ್ಲೀಸ್ಟ್ ಕನಿಷ್ಠ 2 ಕೃತಿಗಳನ್ನಾದ್ರೂ ಏನ್ ಮಾಡಬೇಕು, ನೆನಪಿಟ್ಕೋಬೇಕು. ಕೃತಿಗಳು ಅಂತ ಬರೀತಾರೆ, 2 ಕೃತಿ ಬರೀತಾರೆ. ಪ್ರಶಸ್ತಿ ಅಂತ ಬರೀತಾರೆ, 2 ಪ್ರಶಸ್ತಿ ಬರೀತಾರೆ. ಯಾವ ವಿಷಯ ಅವರಿಗೆ? ಯಾವುದು? ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕದ, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಹೌದಿಲ್ಲ? ನೋಡ್ರಿ, ಇಷ್ಟೆಲ್ಲಾ ವಿಷಯ ನಿಮಗೆ ಗೊತ್ತದ, ಇಷ್ಟೆಲ್ಲಾ ವಿಷಯ ಗೊತ್ತದ. ಆದ್ರೆ 3 ಮಾರ್ಕ್ಸ್ ಕೊಡಕ್ಕಾಗಂಗಿಲ್ಲ, 2 ಮಾರ್ಕ್ಸ್ ತಗೋತೀರಿ. ಯಾಕಂದ್ರ ನೀವ್ ಹೆಂಗ್ ಬರ್ದಿರ್ತೀರಿ? ಪಾಯಿಂಟ್ಸ್ ಮಾಡಿ ಬರ್ದಿರ್ತೀರಿ. ವಾಕ್ಯ ರೂಪ ಮಾಡಿ ಬರೆಯೋದಕ್ಕೆ 1 ಅಂಕ ಇರ್ತದೆ. ವಾಕ್ಯ ರೂಪ ಮಾಡಿ ಬರೆಯೋದಕ್ಕೆ 1 ಅಂಕ ಇರ್ತದ. ನೀವ್ ಹಿಂಗ್ ಬರ್ದಿದ್ರಿ ಅಂದ್ರ ನಾವು 3 ಕೊಡಂಗಿಲ್ಲ. ಉತ್ತರ ಸರಿನಾ ಅದ? 3 ಕೊಡಂಗಿಲ್ಲ. ಎಷ್ಟು ಕೊಡ್ತೇವಿ? 2 ಕೊಡ್ತೇವೆ. ಹಂಗಾರ ಇನ್ನೊಂದು ಮಾರ್ಕ್ಸ್ ನೀವು ಸಣ್ಣ ತಪ್ಪು ಮಾಡಿ 1 ಮಾರ್ಕ್ಸ್ ಕಳ್ಕೊಂಡಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಅವೆಲ್ಲವನ್ನೂ ಸಹಿತ ವಾಕ್ಯ ರೂಪಗಳನ್ನ ಬರೀಬೇಕು. ಉದಾಹರಣೆಗೆ ಕುವೆಂಪು ಅವರು 1904ರಲ್ಲಿ ಬರ್ಕೊಂಡ್ಬಿಡ್ರಿ, ಇದೊಂದು ಮಾಡೆಲ್ ಮಾದರಿ ಉತ್ತರ ಬರ್ಕೊಂಡ್ಬಿಡ್ರಿ. ಎಲ್ಲಾನು ಹಿಂಗ ಮಾಡುದು ಇದೇ ಪ್ಯಾಟರ್ನ್ ಒಳಗ. ಕುವೆಂಪು ಅವರು ಕುವೆಂಪು ಅವರು 1904ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದರು. 1904ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರ ಕೃತಿಗಳು ಕುವೆಂಪು ಅವರು 1904ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರ ಕೃತಿಗಳು ಬರೀರಿ, 2 ನೆನಪಿದ್ದು ಬರೀ. ನನ್ನ ಗೋಪಾಲ, ಶ್ರೀ ರಾಮಾಯಣ ದರ್ಶನ. ನಿಮಗೆ ಯಾವ ಈಸಿ ಆಗ್ತಲ್ಲ ಅವನು ಏನ್ ಮಾಡ್ಕೊಂಡು ನೆನಪಿಟ್ಕೊಳ್ಳಿ. ಸರಿನಾ? ಬರದ್ರಿ? ಇವರಿಗೆ ದೊರೆತ ಪ್ರಶಸ್ತಿಗಳು, ದೊರೆತ ಪ್ರಶಸ್ತಿಗಳು
ಬರೀ ನಿಮಗೆ ಈಸಿ ಅನಿಸುವ ನೆನಪುಳಿಯುವಂತ ಎರಡು ಪ್ರಶಸ್ತಿ ಬರೀ. ಜ್ಞಾನಪೀಠ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ. ಇನ್ನೊಂದು ಯಾವ್ದು ನಿಮಗೆ ಈಸಿ ಅನಿಸ್ತದ ಅದು ಕರ್ನಾಟಕ ರತ್ನ ಆದ್ರೂ ಬರೀರಿ. ಕರ್ನಾಟಕ ರತ್ನ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಎಲ್ಲ ಬರೆಯೋದಿಲ್ಲ. ಎಷ್ಟು ಬರಲು ಸಾಕ? 2 ಬರೆದ್ರೆ ಸಾಕು. ಓಕೆ, ಸೊ ಇದೇ ಪ್ಯಾಟರ್ನ್ ಒಳಗೆ ನೀವು ಏನ್ ಮಾಡ್ಬೇಕಂದ್ರ ಸ್ಕೋರ್ ಮಾಡ್ಬೇಕಂದ್ರೆ ನಾವು ಬರೀ ಕವಿ ಹೆಸರು ಚೇಂಜ್ ಮಾಡ್ಬೇಕು. ಈ ಪ್ಯಾಟರ್ನ್ ಫಿಕ್ಸ್ ಮಾಡ್ಕೊಂಡ್ರಿ. ಕವಿ ಹೆಸರು ಇದ್ದಲೆ ಕವಿ ಹೆಸರು ಚೇಂಜ್ ಮಾಡ್ಬೇಕು. ವರ್ಷ ಏನ್ ಹಾಕಿದಿಲ್ಲ ಅಲ್ಲಿ ಬೇರೆ ಕವಿ ಅಥವಾ ಲೇಖಕರ ವರ್ಷ ಹಾಕೋಬೇಕು. ಊರಿನ ಜಾಗದೊಳಗೆ ಅವ್ರ ಊರು ಹಾಕೋಬೇಕು. ಕೃತಿಗಳಿನ ಜಾಗದೊಳಗೆ ಅವರು ಕೃತಿ ಅವರು ಪ್ರಶಸ್ತಿ. ಇದೇ ಪ್ಯಾಟರ್ನ್ ಫಾಲೋ ಮಾಡಬೇಕು. ಇನ್ನ ಕೇಳ್ರಿ, ಇನ್ನ ಪಾಸಿಂಗ್ ಅವ್ರು ಏನ್ ಮಾಡ್ಬೇಕಂತಂದ್ರೆ ನೀವು ಅಟ್ಲೀಸ್ಟ್ ಕನಿಷ್ಠ ಪಾಯಿಂಟ್ ಹಾಕಾರ ಬರೆಯಕ್ಕೆ ರೂಢಿ ಮಾಡ್ಕೋಬೇಕು. ಗೊತ್ತಾಯ್ತು? ಈಗ ಪಾಸಿಂಗ್ ಅವರು ಅಟ್ಲೀಸ್ಟ್ ಪಾಯಿಂಟ್ಸ್ ಹಾಕಾರ ಬರೆಯಕ್ಕೆ ರೂಢಿ ಮಾಡ್ಕೋಬೇಕು. ನೀವು ಏನ್ ಮಾಡ್ರಿ ಅಂದ್ರೆ ಒಂದು ಚಾರ್ಟ್ ಮಾಡ್ಕೋಬೇಕು. ಮೋಸ್ಟ್ಲಿ ಐ ಥಿಂಕ್ ಮಾಡಿರ್ತೀರಿ ಎಲ್ಲಾರು. ಕೃತಿಕಾರ ಪರಿಚಯಕ್ಕೆ ಸಂಬಂಧಪಟ್ಟಂಗೆ ಏನಂದ್ರೆ ಒಂದ್ ಕಾಲಮ್ ಕವಿ ಹೆಸರು, ಬಾಜುಕ ಕಾಲ, ಅದ್ರ ಬಾಜುಕ ಸ್ಥಳ, ಅದ್ರ ಬಾಜುಕ ಕೃತಿ, ಅದ್ರ ಬಾಜುಕ ಪ್ರಶಸ್ತಿ. ಒಂದು ಚಾರ್ಟ್ ಮಾಡ್ಕೊಂಡ್ಬಿಡುದು. ಒಂದು ಸಾಲದೊಳಗ 4 ಪಾಯಿಂಟ್ ಬರ್ತಾವ. ಕರೆಕ್ಟ್? ಕುವೆಂಪು 1904, ಕುಪ್ಪಳ್ಳಿ, ನನ್ನ ಗೋಪಾಲ, ಶ್ರೀರಾಮಾಯಣ ದರ್ಶನಮ್ಮ, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ. ಒಂದ್ ಸಾಲದೊಳಗೆ ಮಾಡ್ಕೋಬಹುದಾ? ಈಗ ಮಾಡ್ಕೋಬಹುದೇನ್ರಪ್ಪ? ನೀವು ಮಾಡ್ಕೋಬಹುದಿಲ್ಲ? ಮಾಡ್ಬೋದಾ? ಒಂದ್ ಸಾಲದೊಳಗೆ ಮಾಡ್ಬೋದಾ? ಸೊ ಈ ಒಂದ ಸಾಲ ರೆಡಿ ಮಾಡ್ಕೊಂಡ್ರ ಎಷ್ಟು ಮಾರ್ಕ್ಸ್ ಅದಾವ ಒಳಗಡೆ? 3 ಮಾರ್ಕ್ಸ್. ಕರೆಕ್ಟ್? ಮಾಡ್ತೀರಿ? ಪಾಸಿಂಗ್ ಕಷ್ಟ ಇದ್ದಾವ ಹಿಂಗ್ ಮಾಡ್ತೀರಿ. ಒಂದೊಂದು 1904 ಕುಪ್ಪಳ್ಳಿ ಕೃತಿಗಳು ಒಂದೆರಡು ಹೌದಾ? ಪ್ರಶಸ್ತಿ ಒಂದ್ ಸಾಲು ಹಿಂಗ್ ಮಾಡ್ಕೊಂಡು ಒಂದು ಚಾರ್ಟ್ ಮಾಡ್ಕೊಂಡ್ರಿ ಅಂದ್ರೆ ಸೊ ಖಾಲಿ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಆ ಚಾರ್ಟ್ ನೋಡ್ಕೊಂತ ಹೋದ್ರಿ ಅಂತಂದ್ರೆ ನಿಮಗೆ ನೆನಪು ಉಳಿತದ. ಸೊ ಎಕ್ಸಾಮ್ ಒಳಗಡೆ ಅಟ್ಲೀಸ್ಟ್ ಯಾರು ಪಾಸಿಂಗ್ ಕಷ್ಟ ಇದೆ ಅವರ 4 ಪಾಯಿಂಟ್ಸ್ ಒಳಗಡೆ 2 ಪಾಯಿಂಟ್ಸ್ ಬರೆದ್ರು ಸಹಿತ ನಿಮ್ಗೆ ಒಂದಿಷ್ಟು ಮಾರ್ಕ್ಸ್ ಬಹಳ ಅನಿಸ್ತಂತ ತಿಳ್ಕೊಳ್ರಿ. ಕೃತಿಗಳ ನೆನಪಿಟ್ಕೋದು ಬಹಳ ಅನ್ಸರ, ಪ್ರಶಸ್ತಿ ನೆನಪಿಟ್ಕೋದು ಬಹಳ ಅನ್ಸರ. ಅಟ್ಲೀಸ್ಟ್ ಊರಾಗ ನೆನಪಿಟ್ಕೋಬಹುದಾ? ಊರ್ ನೆನಪಿಟ್ಕೋಬಹುದಾ? ಹೌದಿಲ್ಲ? ಈ ರೀತಿ ಮಾಡ್ಕೊಳ್ರಿ. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ ಏನಾಗಿರ್ತದೆ ಹೇಳ್ರಿ? ಸಾರಾಂಶ ಆಗಿರ್ತದೆ. 26ನೇದು ಏನಾಗಿರ್ತದೆ? ಸಾರಾಂಶ ಆಗಿರ್ತದ. ಸಾರಾಂಶಕ್ಕೆ ಎಷ್ಟು ಅಂಕ ಇರ್ತಾವ? ಎಷ್ಟು? 3 ಇರ್ತಾವ. ಸಾರಾಂಶ ಎಷ್ಟು ಇರ್ತಾವ? 3 ಇರ್ತಾವ. ಸೆಕೆಂಡ್ ಲ್ಯಾಂಗ್ವೇಜ್ ಒಳಗಡೆ ನೋಡ್ರಿ, ಇಲ್ಲೇ 3 ತಗೋಬೇಕನ್ನ ನಾವು ಏನ್ ಮಾಡ್ಬೇಕು ನಾವು ಮೊದಲು ಹೇಳ್ತೇವೆ. ಏತಂಗಿ ಮಾತಾಡೋಣ, ನನ್ನ ಕಡೆ ಎಲ್ಲ ಇರ್ಬೇಕು. 3 ತಗೊಳ್ಳೋರು ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾನೆ. ಏನಂದ್ರೆ ಮೊದಲ 1-2 ಸಾಲ ಆ ಪದ್ಯ ಬರೆದವ್ರ ಹೆಸರು, ಆ ಪದ್ಯದ ಹೆಸರು ಬರೀಬೇಕು ಮೊದಲ 2 ಸಾಲ. ಆ ನಂತರ ಕೆಳಗಡೆ ಆ ಪದ್ಯದ ಇನ್ನೊಂದು ನೆಕ್ಸ್ಟ್ ಹೊಸ ಪ್ಯಾರಾದೊಳಗಡೆ ಆ ಪದ್ಯದ ಸಾರಾಂಶವನ್ನ ನೀವು ಒಂದು 3-4 ವಾಕ್ಯಗಳಲ್ಲಿ ಬರೆದ್ರೆ ನಿಮಗೆ 3 ಸಿಗ್ತಾವ. ಹಂಗಾರೆ ಪಾಸಿಂಗ್ ಅವ್ರು ಏನ್ ಮಾಡ್ಬೇಕಂದ್ರೆ ಆ ಪದ್ಯ ಯಾವ ಪಾಠದಾಗಿಂದ ಬಂದ್ರೆ ಗೊತ್ತಾಗಲ್ಲ ನಿಮಗೆ? ಯಾವ ಪಾಠದಾಗಿಂದ ಬಂದ್ರೆ ಗೊತ್ತಾಗಲ್ಲ? ಆಗತ್ತಲ್ಲ? ಸೊ ಆ ಪದ್ಯದ ಹೆಸರು ಬರೀರಿ. ಪದ್ಯದ ಹೆಸರು ಬರದ ಕೆಳಗಡೆ ಏನ್ ಮಾಡ್ತಾರೆ ಅದ ಪದ್ಯ ನಾನು ಏನೂ ಮಾಡ್ಬೇಡ್ರ ನನ್ನ ಸಾಲ ದುಡ್ಡಕ್ಕೆ ಬರ್ಬೋದು ಅಷ್ಟ. ಗೊತ್ತಾಯ್ತಾ? ಇಷ್ಟು ಮಾಡ್ಬೋದಾ? ಕ್ವಶನ್ ಪೇಪರ್ ಒಳಗೆ ಏನ್ ಇರ್ತದಲ್ಲ ಅದನ್ನ ಅವನ ಸಾಲಗಳನ್ನ ಉದ್ದಕ್ಕ ಸಾಲಿನೊಳಗಡೆ ಬರೆದು ಬಿಟ್ರೆ ನಿಮಗೆ ಕನಿಷ್ಠ 2 ಮಾರ್ಕ್ಸ್ ಕೊಡ್ತಾನೆ. 3ಕ್ಕೆ ಎಷ್ಟು ಬರ್ತಾವು? 2 ಮಾರ್ಕ್ಸ್ ನಿಮಗೆ ಅಲ್ಲಿ ಈಸಿಯಾಗಿ ಸಿಕ್ಕ. ಅದಕ್ಕೆ ಸ್ಕೋರ್ ಮಾಡ್ಬೇಕು ಅನ್ನೋರು ನೀವೆಲ್ಲ ಸ್ಟಡಿ ಮಾಡಿರ್ತೀರಿ, ಪ್ರಿಪರೇಷನ್ ಮಾಡ್ಕೊಂಡಿರ್ತೀರಿ. ಸೊ ಏನೂ ತೊಂದರೆ ಇಲ್ಲ, ನೀವೆಲ್ಲ ಬರೀತೀರಿ. ಯಾರಿಗೆ ಕಷ್ಟ ಇದೆಯಲ್ಲ ಸ್ವಂತ ಬರಲಿಕ್ಕೆ, ವಾಕ್ಯ ಮಾಡಿ ಬರಲಿಕ್ಕೆ ಕಷ್ಟ ಆಗಲ್ಲ, ಅವ್ರು ಏನ್ ಮಾಡ್ರಿ ಅಂದ್ರೆ ಅಲ್ಲಿ ಇದ್ದಂತ ಆ ಪದ್ಯದ ಸಾಲುಗಳನ್ನ ಲಾಸ್ಟ್ ಸಾಲ ಹುಡುಗ್ಯಾರ ಅಲ್ಲೇ ಇದ್ದಿದ್ದನ್ನ ನೀವು ಸಾಲುಗಳಿಗೆ ಬರದ್ರಿ ಅಂದ್ರೆ ಅದೊಂದು 2ರಿಂದ 3 ಸಾಲ ಆಗ್ತದೆ. ಸೊ ಅಷ್ಟಕ್ಕೆ ಎಷ್ಟು ಮಾರ್ಕ್ಸ್ ಸಿಗ್ತಾವ ನಿಮಗೆ? ಎಷ್ಟು ಸಿಗ್ತಾವ? 2 ಮಾರ್ಕ್ಸ್ ಸಿಗ್ತಾವ. ಮಾಡ್ಬೋದಾ ಇದನ್ನ? ಓಕೆ, ನೆಕ್ಸ್ಟ್ ಯಾವ್ದು ಇರ್ತದ? 27ನೇದು ಯಾವ್ದು ಇರ್ತದ? ವೆರಿ ಗುಡ್. ಯಾವ್ದು ಇರ್ತದ? ಅಲಂಕಾರ ಇರ್ತದ.
ಅಲಂಕಾರಗಳು ಮಾರ್ಕ್ಸ್ ಬಹಳ ಈಸಿ. ಯಾಕಂದ್ರೆ ಫಿಕ್ಸ್ ಕ್ವಶನ್ ಯಾವ್ದು ಬರ್ತದ, ಯಾವ ಅಲಂಕಾರ ಬರ್ತದ ಫಿಕ್ಸ್, ಯಾವುದು ಉಪಮಾ ಅಲಂಕಾರ. ಬರೀ ಉಪಮಾ ಅಲಂಕಾರ ಬರೆದವ್ರ ಮಾರ್ಕ್ಸ್. ಮಾತಾಡೋಲ್ಲ ಕಡೆ ಬರೀ ಇಷ್ಟು ಬರದ್ರ ಇದಕ್ಕೊಂದು ಮಾರ್ಕ್ಸ್ ಕೊಡ್ತೇವೆ. ಇಷ್ಟು ಬರೀಬೋದಾ? ತಲೆಯಾಗ ಇಟ್ಕೊಂಡ್ಬಿಡ್ರಿ, ನೆನಪು ಇಟ್ಕೊಂಡ್ಬಿಡ್ರಿ. 27ನೇ ಪ್ರಶ್ನೆಗೆ ಅವ್ರು ಏನಾರ ಕೊಡ್ಲಿ ವಾಕ್ಯ, ಯಾವ್ದಾರ ವಾಕ್ಯ ಕೊಡ್ಲಿ. ಯಾಕಂದ್ರ ಇಲ್ಲಿವರೆಗೂ ಬಂದಿರುವಂತ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಒಳಗಡೆ ಉಪಮಾ ಅಲಂಕಾರ ಮಾತ್ರ ಕೇಳಿದ್ರು. ಪ್ರಾಕ್ಟೀಸ್ ಪೇಪರ್ ಒಳಗಡೆ ರೂಪಕ ಅಲಂಕಾರ ಬಂದಿರಬಹುದು, ಪ್ರಿಪರೇಟರಿ ಒಳಗಡೆ ಬೇರೆ ಬೇರೆ ಪ್ರಾಕ್ಟೀಸ್ ಪೇಪರ್ ಒಳಗಡೆ. ಆದ್ರ ಇಲ್ಲಿವರೆಗೂ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಒಳಗೆ ಮಾತ್ರ ಉಪಮಾ ಅಲಂಕಾರ ಬಿಟ್ಟು ಬೇರೆ ಯಾವ್ದು ಕೇಳೇ ಇಲ್ಲ. ನೋಡ್ರಿಪ್ಪ, ನೀವು ಪಾಸಿಂಗ್ ಅವ್ರು ಬರೆಯವ್ರು ಯಾಕೆ ಕಷ್ಟ ಆಕತ್ಲ, ಅವರು ಈ 3 ಅಕ್ಷರನ ಬರೆಯಾಕತ್ಲ, ಬರೀಬಹುದಾ? ಉಪಮಾ ಅಂತ ಅಷ್ಟ ಬರೀಬಹುದಾ? ಈ ಅಲಂಕಾರ ಬರೆಯಕ್ ಆಗಿಲ್ಲ ಅಂತ ಬಿಡ್ರಿ, ಉಪಮಾ ಅಷ್ಟಾರ ಬರೀಬಹುದಿಲ್ಲ. ಉಪಮಾ ಅಂತ ಇಷ್ಟ ಬರದ್ರ ಎಷ್ಟು ಮಾರ್ಕ್ಸ್ ಇರ್ತದ? ಎಷ್ಟು ಮಾರ್ಕ್ಸ್? 1 ಮಾರ್ಕ್ಸ್. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಮಾರ್ಕ್ಸ್ ಎದಕ್ಕೆ ಇರ್ತದ ಅಂದ್ರ ಲಕ್ಷಣ ಬರೆಯಕ್ ಇರ್ತದ. ಲಕ್ಷಣ ಏನ್ ಬರೀದು ಅಂದ್ರೆ ಪ್ರಿಪೇರ್ ಆದವರು ಪೂರ್ತಿ ಸೆಂಟೆನ್ಸ್ ಬರೀಬೇಕು. ಏನಂದ್ರ ಒಂದು ಮತ್ತೊಂದರಂತೆ ಇದೆ ಎಂದು ಹೇಳುವ ಅಲಂಕಾರವೇ ಉಪಮಾ ಅಲಂಕಾರ. ಹಿಂಗಾರ ಬರೀ ಉಪಮೇಯ ಉಪಮಾನಗಳ ಮಧ್ಯೆ ಹೋಲಿಕೆ ಕಲ್ಪಿಸಿ ಹೇಳಿದ ಅಲಂಕಾರ. ಇದು ಕಷ್ಟ ಹಾಕೋದಿಲ್ಲ. ಐ ಥಿಂಕ್ ಒಂದು ಮತ್ತೊಂದರಂತೆ ಅಂತ ಬರಿಬೋದ? ಇಷ್ಟಾರ ಬರಿಬೋದ? ಹಂಗಾರ ಪಾಸಿಂಗ್ ಅವರಿಗೆ ಈ ಲೈನ್ ಯಾರಿಗಿದೆ? ಪಾಸಿಂಗ್ ಅವ್ರಿಗೆ. ಒಂದು ಮತ್ತೊಂದರಂತೆ ಇಷ್ಟಾರ ಬರೆಯಕ್ ಬರ್ತದೆ, ಬರಿಬೋದಾ? ಮಾತಾಡ್ರಪ್ಪ, ನೀವು ಮಾತಾಡಿದ ಹೆಂಗ ಮಾತಾಡೋದು? ಮೂವರ ಅಂದ್ರೆ ಹಾರ ಏನಾರ ಒಂದು ಅನ್ಬೇಕು. ನೀವು ಸುಮ್ಮ ಕೂತ್ರೆ ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಈಗ ರಿಪ್ಲೈ ಮಾಡಿ ನಾನು ಎಲ್ಲರೂ ಮಾತಾಡ್ಬೇಕು. ಒಂದು ಮತ್ತೊಂದರಂತೆ ಬರಿಬೋದಾ? ಬರಿಬೋದಾ? ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೇವೆ? 1 ಮಾರ್ಕ್ಸ್. ನೋಡ್ರಿ, ಬಹಳ ಈಸಿಯಾಗಿ 2 ಮಾರ್ಕ್ಸ್ ಬಂದು, ಬಹಳ ಈಸಿಯಾಗಿ 2 ಮಾರ್ಕ್ಸ್ ಬಂದು. ಇಲ್ಲಿ ಮಟ್ಟ ಏನೂ ಕಷ್ಟನೇ ಪಟ್ಟಿಲ್ಲ. ಇಲ್ಲಿ ಮಟ್ಟ ನಾವು ಏನೂ ಕಷ್ಟನೇ ಪಟ್ಟಿಲ್ಲ ಇದು ಉತ್ತರ ಬರೆಯಕ. ಯಾಕ? ಫಿಕ್ಸ್ ಇದೆ. ಇಷ್ಟು ಬರೀದು ಫಿಕ್ಸ್. ಬೇಕಾದ ಸೆಂಟೆನ್ಸ್ ಕೊಡೋ, ಬೇಕಾದ ಕೇಳ. ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ ಅಂತಾರ ಕೊಡು. ಕುಣಿಗಲ್ ಕೆರೆಯು ನಿಂಬೆ ಹಣ್ಣಿನಂತೆ ತುಂಬಿದೆ ಅಂತಾರ ಕೊಡು. ಸೀತೆಯ ಮುಖವು ಸುಂದರವಾಗಿದೆ, ಸೀತೆಯ ಮುಖವು ಕಮಲದಂತೆ ಸುಂದರವಾಗಿದೆ ಅಂತಾದ್ರೂ ಕೊಡ್ಲಿ, ಬೇಕಾದ್ ಕೊಡ್ಲಿ. ಅವರ ಈ 2 ಮಾರ್ಕ್ಸ್ ನೀವು ಫಿಕ್ಸ್. ಅದು ಉಪಮಾ ಅಲಂಕಾರ ಆಗಿರ್ತದ, ಒಂದು ಮತ್ತೊಂದರಂತೆ ಇರುವ ಅಲಂಕಾರ ಆಗಿರ್ತದ, ಲಕ್ಷಣ ಆಗಿರ್ತದ, ಫಿಕ್ಸ್ ನೋಡಿ. ಇದನ್ನ ಬರ್ಕೊಂಡ್ಬಿಡ್ರಿ, ಇದನ್ನ ಬೈಪಾಟ್ ಮಾಡ್ರಿ, ಮತ್ತೆ ಇದನ್ನ ಏನ್ ಮಾಡ್ರಿ, ಪದೇ ಪದೇ ಪ್ರಾಕ್ಟೀಸ್ ಮಾಡ್ರಿ. ಕ್ಲಿಯರ್? ಇನ್ನು ಮುಂದ ಸ್ಕೋರಿಂಗ್ ಅವರು ಇನ್ನೊಂದು ಮಾರ್ಕ್ಸ್ ತಗೊಳ್ಳೇಬೇಕಲ್ಲ ನಾವು. 80 ಮಾಡ್ಬೇಕಂದ್ರೆ ಕರೆಕ್ಟ್. ನೀವು ಮಾತಾಡೋಲ್ಲ ಸುಮ್ಮ ಕುಂದ್ರ ಅಂತೀರಿ, ಇನ್ನೊಂದು ಮಾರ್ಕ್ಸ್ ತಗೋಬೇಕು, ಹೌದಿಲ್ಲ? ಎಸ್. ಹಂಗಾರೆ ಏನ್ ಮಾಡ್ಬೇಕಂದ್ರ ಇಲ್ಲಿ 4 ಅಂಶಗಳಿರ್ತಾವ ಇದ್ರೊಳಗಡೆ. ಯಾವ? ಒಂದು ಸಾಲ್ ಫೋನ್ ನಾನು ತೋರಿಸ್ತೇನೆ ನಿಮಗೆ. ಹಿಂಗ ಕೊಡ್ತಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದೊಳಗ ಬಹಳ ಈಸಿ ಇರುವಂತ ಸಾಲುಗಳು ಇರ್ತಾವ. ಫಸ್ಟ್ ಲ್ಯಾಂಗ್ವೇಜ್ ಒಳಗೆ ಬಹಳ ಟಫ್ ಇರುವಂತ ಸಾಲ ಇರ್ತಾವ. ಆದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗಡೆ ಬಹಳ ಈಸಿ ಇರುವಂತ ಇರ್ತಾವ. ಇಲ್ಲಿ ಹೆಂಗ್ ಇರ್ತದ ಅಂದ್ರ ಈಗ ಇದನ್ನ ಹೆಂಗ್ ಬರ್ಕೋದು
ಮಾಡ್ಕೋಬೇಕು ನಾವು. ಮೊದಲಿಗೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ. ಮತ್ತು ಆ ನಂತರ ಕ್ಲಾಸ್ ಮುಂದುವರ್ಸೋದಂತ ಈಗ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ನಂತರ ಕ್ಲಾಸ್ ಸರಿ ನೋಡ್ರಂಗಾರ ಈ ಕಡೆ ಲಕ್ಷ ಕೊಡ್ರಿ ಒಬ್ಬರಿಗೆ ನೀವು. ಈ ಕಡೆ ಲಕ್ಷ ಕೊಡ್ರಿ. ಈಗ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಇವ್ನ ಹೆಂಗ ಗುರುತು ಅಂದ್ರೆ ಈಸಿ. ಸೊ ಮೊದಲೇ ಈ ಸಾಲೊಳಗ ಮೊದಲೇ ಏನಿರ್ತಾವೆ ಒಂದು ವರ್ಡ್ ಅಥವಾ ಎರಡು ವರ್ಡ್ ಏನಿರ್ತಾವಲ್ಲ ಅದೇನಾಗಿರ್ತದ ಫಿಕ್ಸ್. ಏನಾಗಿರ್ತದೆ? ಉಪಮೇಯ ಆಗಿರ್ತದೆ ಫಿಕ್ಸ್. ಯಾವುದೇ ಸಾಲು ಕೊಡ್ಲಿ, ಯಾವುದೇ ಸಾಲು ಕೊಟ್ಟಾಗೂ ಸಹಿತ ಸೀತೆಯ ಮುಖ ಕಮಲದಂತೆ ಸುಂದರ ಅಂತ ಕೊಟ್ಟಂದ್ರ ಉಪಮೇಯ ಏನಾಗಿರ್ತದ ಹಂಗಾರ? ದೋಸ್ತ ಈ ಬಹಳ ಲಕ್ಷ ಕೊಟ್ಟು ಕಳಿಸ್ಬೇಕು. ಇದನ್ನ ಬರ್ಕೊಳ್ತಾ ಕುಣಿಗಲ್ ಕರೆಯಲು ಬಾಳೆ ಹಣ್ಣಿನಂತೆ ಬಾಗಿದೆ. ಬರ್ಕೊಂಡ್ರಿ? ಬರ್ಕೊಂಡ್ರಲ್ಲ? ಮೊದಲು ಏನಿರ್ತದ ಮೊದಲನೇದು ಉಪಮೇಯನ ಆಗಿರ್ತದೆ. ಕರೆಕ್ಟ್? ಆ ನಂತರದ್ದು ಏನಾಗಿರ್ತದ ಅಂದ್ರೆ ಈ ಅಂತ್ಯ ಇರ್ತದ ನೋಡ್ರಿ. ಅಂತ್ಯ ಐತ್ಲಾ? ಇದ್ರ ಜೊತೆಗೆ ಇರುವಂತ ಶಬ್ದ ಏನಾಗಿರ್ತದ ಹಂಗಾರ ಬಾಳೆಹಣ್ಣು ಅನ್ನೋದು ಉಪಮಾನ ಆಗಿರ್ತದೆ. ಬಾಳೆಹಣ್ಣು ಏನಾಗಿರ್ತದ? ಉಪಮಾನ ಆಗಿರ್ತದ. ಉಪಮಾವಾಚಕ ಫಿಕ್ಸ್. ಅದು ಯಾವುದೇ ಸಾಲು ಕೊಡ್ಲಿ ಯಾವ್ದಿರ್ತದ ಅಲ್ಲಿ ಅಂತ್ಯನೇ ಇರ್ತದೆ. ಬೇರೆ ಬೇರೆ ಇರ್ತಾವ. ಆದ್ರೆ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದೊಳಗ ಏನು ಅಲಂಕಾರ ಕೇಳ್ತಾರಲ್ಲ ಅದ್ರೊಳಗ ಫಿಕ್ಸ್ ಏನಿರ್ತದ ಅಂತ್ಯನೇ ಇರ್ತದೆ. ನೀವೇನು ಹುಡುಕಾಕ ಹೋಗ್ಬೇಡ್ರಿ. ಫಿಕ್ಸ್ ಬರದೇ ಉಪಮಾವಾಚಕ ಅಂತ್ಯ ಅಂತ ಬರದೇ. ಆ ನಂತರ ಈ ಸಮಾನ ಧರ್ಮ ಅದಲ್ಲ, ಈ ಲಾಸ್ಟ್ ವರ್ಡ್ ಏನಿರ್ತದಲ್ಲ ಇದೇನಾಗಿರ್ತದ? ಸಮಾನ ಧರ್ಮ ಆಗಿರ್ತದೆ. ಎಲ್ಲರೂ ಎದ್ದ ಅತಿಥಿಗಳನ್ನ ಚಪ್ಪಾಳೆ ಮೂಲಕ ಬಂದಂತಹ ಅಧ್ಯಕ್ಷ, ಅತಿಥಿ, ಅಭ್ಯಾಗತರಿಂದ ಚಪ್ಪಾಳೆಯ ಸಮೇತ ಸ್ವಾಗತ. ಮಕ್ಕಳಿಂದ ಉದ್ಘೋಷದ ಮೂಲಕ ಸ್ವಾಗತ, ಸುಸ್ವಾಗತ. ದಯವಿಟ್ಟು